ಸಾರ್ವಜನಿಕ ಆಸ್ಪತ್ರೆಗಳ ಆವರಣದಲ್ಲಿ ಇದ್ದಂತಹ ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಈಗ ಧಾರವಾಡ ಹೈಕೋರ್ಟ್ ಕೂಡ ಸರ್ಕಾರದ ಆದೇಶಕ್ಕೆ ಬ್ರೇಕ್ ಹಾಕಿದೆ. ಇದು ಸರಿಯಾದ ಕ್ರಮವಲ್ಲ, ಮೊದಲು ಓಪನ್ ಮಾಡಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಇದನ್ನು BJP ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ? ನಮ್ಮ ಜೊತೆಗೆ ಹಿರಿಯ ಶಾಸಕರಂಥ SR ವಿಶ್ವನಾಥ್ ಅವರು ಇದರನ್ನು ಮಾತಾಡ್ಸೋಣ. ಸರ್, ಸರ್ಕಾರಕ್ಕೆ ಒಂದು ರೀತಿ ಮುಖಭಂಗ ಆಗಿರ್ತಕ್ಕಂಥದ್ದು, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈಗ ಕೇಂದ್ರ ಸರ್ಕಾರ ಬಡ ಮತ್ತು ಮಧ್ಯಮ ರೋಗಿಗಳಿಗೆ ಕಡಿಮೆ ದರದಲ್ಲಿ, ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಔಷಧಿಯನ್ನು ಕೊಡಬೇಕು ಅಂಥೇಳಿ ಜನೌಷಧಿ ಕೇಂದ್ರಗಳನ್ನು ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಮತ್ತು ಹೊರಗಡೆ ಕೂಡ ಮಾರ್ಕೆಟಲ್ಲೂ ಕೂಡ ತೆರೆದಿರ್ತಕ್ಕಂಥದ್ದು ಎಲ್ಲರೂ ಗಮನಿಸಿರ್ತಕ್ಕಂಥ ವಿಚಾರ. ಆದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಆಸ್ಪತ್ರೆಯ ಆವರಣದಲ್ಲಿರ್ತಕ್ಕಂಥ ಜನೌಷಧಿಗಳನ್ನು ಮುಚ್ಚಬೇಕು ಅಂತೇಳಿ ಕೆಲವು ಕಡೆ ಬಲವಂತವಾಗಿ ಕೂಡ ಮುಚ್ಚಿದ್ರು. ಕೆಲವು ಕಡೆ ಈಗ ನಮ್ಮ ಯಲಹಂಕ ಆಸ್ಪತ್ರೆಯಲ್ಲೂ ಕೂಡ ನಾವು ಮುಚ್ಚಕ್ಕೆ ಬಿಟ್ಟಿರಲಿಲ್ಲ, ಪ್ರೊಟೆಸ್ಟನ್ನು ಮಾಡಿದ್ವಿ. ನಾವು ಕೂಡ ಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ವಿ. ನೀವು ಜನೌಷಧಿ ಕೇಂದ್ರ ಮುಚ್ಚಿದರೆ ಆಸ್ಪತ್ರೆನೇ ಮುಚ್ಚಿ ಅನ್ನೋ ಒಂದು ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡಿದ್ವಿ. ಆದರೆ ಇವತ್ತು ಇವರು ಎಲ್ಲೋ ಒಂದು ಖಾಸಗಿ ಔಷಧಿ ಮಾರ್ತಕ್ಕಂಥ ಮೆಡಿಕಲ್ ಸ್ಟೋರ್ಗಳಿಗೆ ಎಲ್ಲೋ ಇವರು ಒಂದು ರೀತಿ ಬಲಿ ಬಿದ್ದು ಅವರ ಒತ್ತಡಕ್ಕೆ ಬಡೋದು, ಬಹುಶಃ ಏನೋ ಅವರ ಕೈ ಜೋಡಿಸಿ ಇವತ್ತು ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಒಂದು ತೀರ್ಮಾನ ಏನು ತಗೊಂಡಿದ್ರು. ಮತ್ತು ಇದು ಕೇಂದ್ರ ಸರ್ಕಾರದ ಯೋಜನೆ ಅಂತೇಳಿ ಗೊತ್ತು. ಎಲ್ಲಿ ಈ ಥರ ಕಡಿಮೆ ಔಷಧಿ ದರದಲ್ಲಿ ಔಷಧಿ ಸಿಕ್ಕಿದಾಗ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರ್ತದೆ ಅಂಥೇಳಿ ಒಂದು ದ್ವೇಷದ ರಾಜಕಾರಣವನ್ನು ಮಾಡಿ ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿತ್ತು. ಕೋರ್ಟಲ್ಲೂ ಕೆಲವು ಕಡೆ ಸ್ಟೇ ಕೊಟ್ಟಿದ್ದರು. ಆದರೆ ನಿನ್ನೆ ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಛೀಮಾರಿ ಹಾಕಿ ಈಗ ಯಾವುದೋ ಕೇಂದ್ರಗಳನ್ನು ಮುಚ್ಚಿದರೆ ಅದನ್ನು ತಕ್ಷಣ ತೆರವು ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಬಡ ಮತ್ತು ಮಧ್ಯಮ ರೋಗಿಗಳು ಯಾರಿದ್ದರು ಔಷಧಿಗಳನ್ನು ತಗೊಳ್ಳೋದಕ್ಕೆ ಅವ್ರಿಗೆ ತುಂಬ ಖುಷಿಯಾಗಿದೆ. ಮತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿವರೆಗೂ ಛೀಮಾರಿಯನ್ನು ಹಾಕ್ತಾಯಿದ್ರು. ಈಗ ಒಂದು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಇವತ್ತು ನ್ಯಾಯಾಲಯ ಮಾಡಿರೋದ್ರಿಂದ ಬಡವರಿಗೆ ಅನುಕೂಲ ಆಗ್ತದೆ. ಇವತ್ತು ಯಾವುದೇ ಕೇಂದ್ರ ಸರ್ಕಾರದ್ದು ಯೋಜನೆ ಬಂದರೆ ಇವರು ಜಾಸ್ತಿ ತೊಗೊಳ್ಬೇಕೇ ಹೊರತು ಈ ಥರ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಮೊದಲಿಂದನೂ ಅಷ್ಟೇ ಈ ಕಾಂಗ್ರೆಸ್ 2.5 ವರ್ಷದಲ್ಲಿ ಬರೀ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸೋದು, ಕೇಂದ್ರ ಸರ್ಕಾರವನ್ನು ದೂರೋದು, ನರೇಂದ್ರ ಮೋದಿಜಿಯವರನ್ನ ಬೈಯೋದು, ಇದೇ ಇವ್ರದ್ದು ಆಗಿದೆಯೇ ಹೊರತು ಇವರು ಯಾವುದೋ ಒಂದು ಹೊಸ ಯೋಜನೆಗಳನ್ನು ಕೂಡ ಮಾಡಿಲ್ಲ. ದ್ವೇಷದ ರಾಜಕಾರಣ ಅಂತ ಹೇಳ್ಬೋದಾ ಸರ್ ಇದನ್ನು? 100ಕ್ಕೆ 100 ಭಾಗ ಇವರೇ. ಈಗ ಹೊರಗಡೆ 100 ರೂಪಾಯಿ ಸಿಗೋವಂಥ ಔಷಧಿ ಇಲ್ಲಿ 10 ರೂಪಾಯಿ ಕೊಟ್ಟರೆ ಅನುಕೂಲನೋ ಅನಾನುಕೂಲನೋ? ಅಲ್ಲಿ ಪ್ರಧಾನಮಂತ್ರಿಗಳ ಫೋಟೋ ನೋಡಿದ್ರೆ ಇವ್ರಿಗೆ ಆಗೋದಿಲ್ಲ. ಯಾಕಂದರೆ ಜನೌಷಧಿ ಕೇಂದ್ರದ ಒಂದು ಬೋರ್ಡಲ್ಲಿ ನರೇಂದ್ರ ಮೋದಿಯವ್ರ ಫೋಟೋ ಇರ್ತದೆ, ಪ್ರಧಾನಿಗಳ ಫೋಟೋ ಇರ್ತದೆ. ಇದು ದ್ವೇಷದ ರಾಜಕಾರಣ ಅಲ್ಲದೆ ಬೇರೆ ಏನೂ ಅಲ್ಲ. ಸರ್ಕಾರ, ಆರೋಗ್ಯ ಇಲಾಖೆ ಕೆಲವೊಂದು ಕಡೆ ಮೆಡಿಕಲ್ ಮಾಫಿಯಾದ ಜೊತೆ ಏನಾದರೂ ಕೈ ಜೋಡಿಸಿದೆಯಾ ಅಂತ? ಯಾಕೆ ಈ ರೀತಿ ಜನರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದಕ್ಕೆ ಬ್ರೇಕ್ ಆಗ್ತಾರೆ, ಕೊಕ್ಕೆ ಆಗ್ತಾರೆ ಅಂದಾಗ? ಇವತ್ತು ಕಾಂಗ್ರೆಸ್ಸಿನ ಭಾಳಷ್ಟು ಮಂತ್ರಿಗಳು ಖಾಸಗಿ ಆಸ್ಪತ್ರೆಗಳಿದೆ, ಅವ್ರದ್ದು ಖಾಸಗಿ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳಿದೆ. ಸೊ ಇವ್ರಿಗೇನು ಅಂತಂದರೆ ವ್ಯಾಪಾರ ಆಗಬೇಕು, ಅವರ ಸ್ವಾರ್ಥಕ್ಕೋಸ್ಕರ ಇವನ್ನು ಬಲಿಯಾಗಿ ಹೊಡಿತಕ್ಕಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನೀವು ರೇಬಿಸ್ ನಾಯಿ ಕಡಿದ್ರೆ ಔಷಧಿನೂ ಕೂಡ ಕೊಡ್ತಾಯಿಲ್ಲ, ಆಸ್ಪತ್ರೆಯವರೇ ಕೊಟ್ಕೊಳ್ರಿ, ಫ್ರೀ ಕೊಡ್ರಿ ಅಂತಾರೆ. ಮೆಡಿಸನ್ ಸಪ್ಲೈ ಇಲ್ಲ, ನಿಮ್ಮ ಯೂಸರ್ ಫೀನಲ್ಲಿ ಅದರಲ್ಲೇ ಕೊಡಿ ಅಂತಾರೆ. ಯಾಕಂದರೆ ನಾನು ಕೂಡ ಒಂದು ಆಸ್ಪತ್ರೆಯಲ್ಲಿ ಅಧ್ಯಕ್ಷನಾಗಿರ್ತಕ್ಕಂಥನು. ಏನೂ ₹1 ದುಡ್ಡು ಕೊಡದೆ, ಫೆಸಿಲಿಟೀಸ್ ಕೊಡದೆ ಈ ಥರ ಒಂದು ದ್ವೇಷದ ರಾಜಕಾರಣ ಮಾಡಿ ಕೊನೆಗೇನು ಅಂತಂದರೆ ಈಗ ಸರ್ಕಾರಿ ಆಸ್ಪತ್ರೆಗಳು ಮುಚ್ಚೋಗಬೇಕು, ಖಾಸಗಿ ಆಸ್ಪತ್ರೆಗಳ ಕಡೆಗೆ ಜನ ಹೋಗಬೇಕು. ಈ ಒಂದು ದೊಡ್ಡ ಹುನ್ನಾರವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ 100ಕ್ಕೆ 100 ಭಾಗ ದ್ವೇಷದ ರಾಜಕಾರಣವನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಕೂಡ SR ವಿಶ್ವನಾಥ್ ಅವರ ಮಾತು. ತತ್ಕ್ಷಣವೇ ಓಪನ್ ಮಾಡಬೇಕು. ರಾಜ್ಯ ಸರ್ಕಾರ ಇಂಥ ದ್ವೇಷದ ರಾಜಕಾರಣ ಮಾಡಬಾರ್ದು. ಯಾರೇ ಆಗಲಿ, ಯಾವುದೇ ಸರ್ಕಾರವಾಗಲಿ ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ಅಂದಾಗ ಖಂಡಿತವಾಗಲೂ ಕೂಡ ಅದನ್ನು ತಡೆ ಒಡ್ಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಸಾರ್ವಜನಿಕ ಆಸ್ಪತ್ರೆಗಳ ಆವರಣದಲ್ಲಿ ಇದ್ದಂತಹ ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ಮುಚ್ಚಿ ಆದೇಶವನ್ನು ಹೊರಡಿಸಿತ್ತು. ಈಗ ಧಾರವಾಡ ಹೈಕೋರ್ಟ್ ಕೂಡ ಸರ್ಕಾರದ ಆದೇಶಕ್ಕೆ ಬ್ರೇಕ್ ಹಾಕಿದೆ. ಇದು ಸರಿಯಾದ ಕ್ರಮವಲ್ಲ, ಮೊದಲು ಓಪನ್ ಮಾಡಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಇದನ್ನು BJP ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ? ನಮ್ಮ ಜೊತೆಗೆ ಹಿರಿಯ ಶಾಸಕರಂಥ SR ವಿಶ್ವನಾಥ್ ಅವರು ಇದರನ್ನು ಮಾತಾಡ್ಸೋಣ. ಸರ್, ಸರ್ಕಾರಕ್ಕೆ ಒಂದು ರೀತಿ ಮುಖಭಂಗ ಆಗಿರ್ತಕ್ಕಂಥದ್ದು, ತಾವು ಯಾವ ರೀತಿಯಾಗಿ ನೋಡ್ತೀರಿ? ಈಗ ಕೇಂದ್ರ ಸರ್ಕಾರ ಬಡ ಮತ್ತು ಮಧ್ಯಮ ರೋಗಿಗಳಿಗೆ ಕಡಿಮೆ ದರದಲ್ಲಿ, ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಔಷಧಿಯನ್ನು ಕೊಡಬೇಕು ಅಂಥೇಳಿ ಜನೌಷಧಿ ಕೇಂದ್ರಗಳನ್ನು ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಮತ್ತು ಹೊರಗಡೆ ಕೂಡ ಮಾರ್ಕೆಟಲ್ಲೂ ಕೂಡ ತೆರೆದಿರ್ತಕ್ಕಂಥದ್ದು ಎಲ್ಲರೂ ಗಮನಿಸಿರ್ತಕ್ಕಂಥ ವಿಚಾರ. ಆದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಆಸ್ಪತ್ರೆಯ ಆವರಣದಲ್ಲಿರ್ತಕ್ಕಂಥ ಜನೌಷಧಿಗಳನ್ನು ಮುಚ್ಚಬೇಕು ಅಂಥೇಳಿ ಕೆಲವು ಕಡೆ ಬಲವಂತವಾಗಿ ಕೂಡ ಮುಚ್ಚಿದ್ರು. ಕೆಲವು ಕಡೆ ಈಗ ನಮ್ಮ ಯಲಹಂಕ ಆಸ್ಪತ್ರೆಯಲ್ಲೂ ಕೂಡ ನಾವು ಮುಚ್ಚಕ್ಕೆ ಬಿಟ್ಟಿರಲಿಲ್ಲ, ಪ್ರೊಟೆಸ್ಟನ್ನು ಮಾಡಿದ್ವಿ. ನಾವು ಕೂಡ ಮಂತ್ರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ವಿ.
ನೀವು ಜನೌಷಧಿ ಕೇಂದ್ರ ಮುಚ್ಚಿದರೆ ಆಸ್ಪತ್ರೆನೇ ಮುಚ್ಚಿ ಅನ್ನೋ ಒಂದು ದೊಡ್ಡ ಹೋರಾಟವನ್ನು ಕೂಡ ನಾವು ಮಾಡಿದ್ವಿ. ಆದರೆ ಇವತ್ತು ಇವರು ಎಲ್ಲೋ ಒಂದು ಖಾಸಗಿ ಔಷಧಿ ಮಾರ್ತಕ್ಕಂಥ ಮೆಡಿಕಲ್ ಸ್ಟೋರ್ಗಳಿಗೆ ಎಲ್ಲೋ ಇವರು ಒಂದು ರೀತಿ ಬಲಿ ಬಿದ್ದು ಅವರ ಒತ್ತಡಕ್ಕೆ ಬಡೋದು ಬಹುಶಃ ಏನೋ ಅವರ ಕೈ ಜೋಡಿಸಿ ಇವತ್ತು ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಒಂದು ತೀರ್ಮಾನ ಏನು ತಗೊಂಡಿದ್ರು. ಮತ್ತು ಇದು ಕೇಂದ್ರ ಸರ್ಕಾರದ ಯೋಜನೆ ಅಂತೇಳಿ ಗೊತ್ತು. ಎಲ್ಲಿ ಈ ಥರ ಕಡಿಮೆ ದರದಲ್ಲಿ ಔಷಧಿ ಸಿಕ್ಕಿದಾಗ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರ್ತದೆ ಅಂತೇಳಿ ಒಂದು ದ್ವೇಷದ ರಾಜಕಾರಣವನ್ನು ಮಾಡಿ ಈ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿತ್ತು. ಕೋರ್ಟಲ್ಲೂ ಕೆಲವು ಕಡೆ ಸ್ಟೇ ಕೊಟ್ಟಿದ್ದರು. ಆದರೆ ನಿನ್ನೆ ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಛೀಮಾರಿ ಹಾಕಿ ಈಗ ಯಾವುದೋ ಕೇಂದ್ರಗಳನ್ನು ಮುಚ್ಚಿದರೆ ಅದನ್ನು ತಕ್ಷಣ ತೆರವು ಮಾಡಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಬಡ ಮತ್ತು ಮಧ್ಯಮ ರೋಗಿಗಳು ಯಾರಿದ್ದರು ಔಷಧಿಗಳನ್ನು ತಗೊಳ್ಳೋದಕ್ಕೆ ಅವ್ರಿಗೆ ತುಂಬ ಖುಷಿಯಾಗಿದೆ. ಮತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿವರೆಗೂ ಛೀಮಾರಿಯನ್ನು ಹಾಕ್ತಾಯಿದ್ರು. ಈಗ ಒಂದು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಇವತ್ತು ನ್ಯಾಯಾಲಯ ಮಾಡಿರೋದ್ರಿಂದ ಬಡವರಿಗೆ ಅನುಕೂಲ ಆಗ್ತದೆ. ಇವತ್ತು ಯಾವುದೇ ಕೇಂದ್ರ ಸರ್ಕಾರದ್ದು ಯೋಜನೆ ಬಂದರೆ ಇವರು ಜಾಸ್ತಿ ತೊಗೊಳ್ಬೇಕೇ ಹೊರತು ಈ ಥರ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಮೊದಲಿಂದನೂ ಅಷ್ಟೇ ಈ ಕಾಂಗ್ರೆಸ್ 2.5 ವರ್ಷದಲ್ಲಿ ಬರೀ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ತೋರಿಸೋದು, ಕೇಂದ್ರ ಸರ್ಕಾರವನ್ನು ದೂರೋದು, ನರೇಂದ್ರ ಮೋದಿಜಿಯವರನ್ನ ಬೈಯೋದು, ಇದೇ ಇವ್ರದ್ದು ಆಗಿದೆಯೇ ಹೊರತು ಇವರು ಯಾವುದೋ ಒಂದು ಹೊಸ ಯೋಜನೆಗಳನ್ನು ಕೂಡ ಮಾಡಿಲ್ಲ. ಇದೊಂದು ದ್ವೇಷದ ರಾಜಕಾರಣ ಅಂತ ಹೇಳ್ಬೋದಾ ಸರ್ ಇದನ್ನು? 100ಕ್ಕೆ 100 ಭಾಗ ಇವರೇ. ಈಗ ಹೊರಗಡೆ 100 ರೂಪಾಯಿ ಸಿಗೋವಂಥ ಔಷಧಿ ಇಲ್ಲಿ 10 ರೂಪಾಯಿ ಕೊಟ್ಟರೆ ಅನುಕೂಲನೋ ಅನಾನುಕೂಲನೋ? ಅಲ್ಲಿ ಪ್ರಧಾನಮಂತ್ರಿಗಳ ಫೋಟೋ ನೋಡಿದ್ರೆ ಇವ್ರಿಗೆ ಆಗೋದಿಲ್ಲ. ಯಾಕಂದರೆ ಜನೌಷಧಿ ಕೇಂದ್ರದ ಒಂದು ಬೋರ್ಡಲ್ಲಿ ನರೇಂದ್ರ ಮೋದಿಯವ್ರ ಫೋಟೋ ಇರ್ತದೆ, ಪ್ರಧಾನಿಗಳ ಫೋಟೋ ಇರ್ತದೆ. ಇದು ದ್ವೇಷದ ರಾಜಕಾರಣ ಅಲ್ಲದೆ ಬೇರೆ ಏನೂ ಅಲ್ಲ. ಸರ್ಕಾರ, ಆರೋಗ್ಯ ಇಲಾಖೆ ಕೆಲವೊಂದು ಕಡೆ ಮೆಡಿಕಲ್ ಮಾಫಿಯಾದ ಜೊತೆ ಏನಾದರೂ ಕೈ ಜೋಡಿಸಿದೆಯಾ ಅಂತ, ಯಾಕೆ ಈ ರೀತಿ ಜನರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದಕ್ಕೆ ಬ್ರೇಕ್ ಆಗ್ತಾರೆ, ಕೊಕ್ಕೆ ಆಗ್ತಾರೆ ಅಂದಾಗ ಇವತ್ತು ಕಾಂಗ್ರೆಸ್ಸಿನ ಭಾಳಷ್ಟು ಮಂತ್ರಿಗಳು ಖಾಸಗಿ ಆಸ್ಪತ್ರೆಗಳಿದೆ, ಅವ್ರದ್ದು ಖಾಸಗಿ ವೈದ್ಯಕೀಯ ಮೆಡಿಕಲ್ ಕಾಲೇಜುಗಳಿದೆ. ಸೊ ಇವ್ರಿಗೇನು ಅಂತಂದರೆ ವ್ಯಾಪಾರ ಆಗಬೇಕು, ಅವರ ಸ್ವಾರ್ಥಕ್ಕೋಸ್ಕರ ಇವನ್ನು ಬಲಿ ಹೊಡಿತಕ್ಕಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ನೀವು ರೇಬಿಸ್ ನಾಯಿ ಕಡಿದ್ರೆ ಔಷಧಿನೂ ಕೂಡ ಕೊಡ್ತಾಯಿಲ್ಲ, ಆಸ್ಪತ್ರೆಯವರೇ ಕೊಟ್ಕೊಳ್ರಿ, ಫ್ರೀ ಕೊಡ್ರಿ ಅಂತಾರೆ. ಮೆಡಿಸನ್ ಸಪ್ಲೈ ಇಲ್ಲ, ನಿಮ್ಮ ಯೂಸರ್ ಫೀನಲ್ಲಿ ಅದರಲ್ಲೇ ಕೊಡಿ ಅಂತಾರೆ. ಯಾಕಂದರೆ ನಾನು ಕೂಡ ಒಂದು ಆಸ್ಪತ್ರೆಯಲ್ಲಿ ಅಧ್ಯಕ್ಷನಾಗಿರ್ತಕ್ಕಂಥನು, ಏನೂ ₹1 ದುಡ್ಡು ಕೊಡದೆ, ಫೆಸಿಲಿಟೀಸ್ ಕೊಡದೆ ಈ ಥರ ಒಂದು ದ್ವೇಷದ ರಾಜಕಾರಣ ಮಾಡಿ ಕೊನೆಗೇನು ಅಂತಂದರೆ ಈಗ ಸರ್ಕಾರಿ ಆಸ್ಪತ್ರೆಗಳು ಮುಚ್ಚೋಗಬೇಕು, ಖಾಸಗಿ ಆಸ್ಪತ್ರೆಗಳ ಕಡೆಗೆ ಜನ ಹೋಗಬೇಕು. ಈ ಒಂದು ದೊಡ್ಡ ಹುನ್ನಾರವನ್ನು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ 100ಕ್ಕೆ 100 ಭಾಗ ದ್ವೇಷದ ರಾಜಕಾರಣವನ್ನೇ ಮಾಡ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ SR ವಿಶ್ವನಾಥ್ ಅವರ ಮಾತು. ತತ್ಕ್ಷಣವೇ ಓಪನ್ ಮಾಡಬೇಕು. ರಾಜ್ಯ ಸರ್ಕಾರ ಇಂಥ ದ್ವೇಷದ ರಾಜಕಾರಣ ಮಾಡಬಾರ್ದು. ಯಾರೇ ಆಗಲಿ, ಯಾವುದೇ ಸರ್ಕಾರವಾಗಲಿ ಜನರಿಗೆ ಅನುಕೂಲ ಆಗ್ತಾ ಇದೆ ಅಂತ ಅಂದಾಗ ಖಂಡಿತವಾಗಲೂ ಕೂಡ ಅದನ್ನು ತಡೆ ಒಡ್ಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.